ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸಂಡಿ. ನವಜಾತ ಶಿಶುಗಳಿಗೆ ತಾಯಿಯ ಎದೆ ಹಾಲೇ ಅಮೃತ. ಆದರೆ ಎಷ್ಟೋ ಮಕ್ಕಳಿಗೆ ತಾಯಂದಿರ ಹಾಲು ಸಿಗಲ್ಲ. ಮತ್ತು ಒಂದು ಹೆರಿಗೆಯ ನಂತರ ತಾಯಂದಿರಲ್ಲೂ ಸಹ ಹಾಲಿನ ಕೊರತೆ ಕಾರಣದಿಂದಾಗಿ ಮಕ್ಕಳಿಗೆ ಕೊಡಲಿಕ್ಕಾಗದ ಕಾರಣಕ್ಕಾಗಿಯೇ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲಿ ಸಮಸ್ಯೆ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಹೀಗಾಗಿಯೇ ಇದೆಲ್ಲ ಈ ಒಂದು ಎದೆ ಹಾಲಿನ ಮಹತ್ವವನ್ನು ಮನಗಂಡಂತಹ ಹುಬ್ಬಳ್ಳಿಯ ಕಿಮ್ಸ್ ಜೀವಾಮೃತ ಬ್ಯಾಂಕ್ನ ಸ್ಥಾಪನೆ ಮಾಡಿದೆ. ಅಂದರೆ ಯಾರಿಗೆ ತಾಯಂದಿರ ಮೂಲಕ ಎದೆಹಾಲು ಸಂಗ್ರಹ ಮಾಡಿಬಿಟ್ಟು ಕೊರತೆ ಎದೆಹಾಲಿನ ಕೊರತೆ ಎದುರಿಸುತ್ತಿರುವಂತಹ ಮಕ್ಕಳಿಗೆ ಕೊಡುವಂತಹ ಒಂದು ಸಂಪರ್ಕ ಕೊಂಡಿಯ ರೀತಿಯಲ್ಲಿ ಈ ಒಂದು ಜೀವಾಮೃತ ಬ್ಯಾಂಕ್ ಕಾರ್ಯನಿರ್ವಹಿಸ್ತಾ ಇದೆ. ಇದಕ್ಕೆ ತಾಯಂದಿರು ಸಹ ವ್ಯಾಪಕ ರೀತಿಯಲ್ಲಿ ಒಂದು ಬೆಂಬಲ ಕೊಡ್ತಾ ಇದ್ದಾರೆ. ಮತ್ತು ಇದರ ಕಾರಣಕ್ಕಾಗಿಯೇ ಸಾಕಷ್ಟು ಮಕ್ಕಳಿಗೆ, ಸಾವಿರಾರು ಮಕ್ಕಳಿಗೆ ಈ ಒಂದು ಜೀವಾಮೃತ ಬ್ಯಾಂಕ್ ಜೀವದಾನ ನೀಡ್ತಾ ಇದೆ ಅಂತ ಹೇಳ್ಬೋದು. ಯಾವ ರೀತಿ ಇದು ಜೀವಾಮೃತ ಬ್ಯಾಂಕ್ ಕಾರ್ಯನಿರ್ವಹಿಸ್ತಾ ಇದೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜ್ನ ಫಾಲೋ ಮಾಡೋಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹುಬ್ಬಳ್ಳಿಯ ಕಿಮ್ಸ್ ಹಲವಾರು ಕಾರಣಕ್ಕಾಗಿಯೇ ಆಗಾಗ ಚರ್ಚೆಗೆ ಬರ್ತಾ ಇರ್ತದೆ. ಒಂದು ವೈದ್ಯಕೀಯ ಚಿಕಿತ್ಸೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ರಿಸರ್ಚ್ ಕೆಲಸದಲ್ಲೂ ಸಹ ಸಾಕಷ್ಟು ತಂದೆ ಆದ ಕೆಲಸಗಳನ್ನ ಮಾಡುವ ಮೂಲಕ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಸಹ ಒಂದಷ್ಟು ಹೆಸರು ಮಾಡಿದಂತಹ ಕೀರ್ತಿ ಕಿಮ್ಸ್ಗೆ ಸಲ್ಲುತ್ತೆ. ಇದೀಗ ಎದೆಹಾಲು ಕೊರತೆ ಎದುರಿಸುತ್ತಿರುವಂತಹ ಮಕ್ಕಳಿಗಾಗಿಯೇ ಒಂದು ಜೀವಾಮೃತ ಬ್ಯಾಂಕ್ನ ಅಸ್ತಿತ್ವಕ್ಕೆ ತಂದಿದೆ. 2024 ಏಪ್ರಿಲ್ ತಿಂಗಳಲ್ಲಿ ಈ ರೀತಿಯ ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಜೀವಾಮೃತ ಬ್ಯಾಂಕನ್ನು ಅಸ್ತಿತ್ವಕ್ಕೆ ತಂದಿರುವಂತಹ ಕಿಮ್ಸ್ ಬೇರೆ ಇದಕ್ಕೂ ಸಹ ಆಸ್ಪತ್ರೆಗೂ ಸಹ ರೋಲ್ ಮಾಡಲಾಗಿದೆ. ಯಾಕಂದರೆ ಇಡೀ ರಾಜ್ಯದಲ್ಲಿನೇ ಮೆಡಿಕಲ್ ಕಾಲೇಜುಗಳಲ್ಲಿ ಪ್ರಥಮ ಬಾರಿಗೆ ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಈ ರೀತಿಯ ಎದೆಹಾಲು ಸಂಗ್ರಹ ಜೀವಾಮೃತ ಬ್ಯಾಂಕ್, ಎದೆಹಾಲು ಸಂಗ್ರಹದ ಬ್ಯಾಂಕ್ನ ಸ್ಥಾಪನೆ ಮಾಡಲಾಗಿದೆ. ಇದಕ್ಕೆ ಜೀವಾಮೃತ ಬ್ಯಾಂಕ್ ಅಂತ ಹೆಸರಿಡಲಾಗಿದೆ. ಇದುವರೆಗೂ ಸಹ 5350 ತಾಯಂದಿರು ಎದೆಹಾಲನ್ನು ದಾನ ಮಾಡಿದ್ದಾರೆ ಈ ಜೀವಾಮೃತ ಬ್ಯಾಂಕಿಗೆ. ಮತ್ತು 2750 ಮಕ್ಕಳು, 50ಕ್ಕೂ ಹೆಚ್ಚು ಮಕ್ಕಳು ಇದರ ಲಾಭ ಪಡೆದಿದ್ದಾರೆ. ಅಂದರೆ ಯಾರ್ಯಾರಿಗೆ ಎದೆಹಾಲು ಕೊಡಬೇಕನ್ಸುತ್ತೋ ತಾಯಂದಿರು ಅಲ್ಲಿ ಬಂದುಬಿಟ್ಟು ಸಂಗ್ರಹಗಾರದಲ್ಲಿ ಸ್ಟೋರೇಜ್ಗೆ ಕೊಡುವಂತಹ ಎದೆಹಾಲು ದಾನ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಯಾರ್ಯಾರು ಮಕ್ಕಳಿಗೆ ಎದೆಹಾಲು ಕೊರತೆ ಕಾಣಿಸುತ್ತೆ ಅಂತಹ ಮಕ್ಕಳಿಗೆ ಅಲ್ಲಿ ಫೀಡ್ ಮಾಡುವಂತಹ ಕೆಲಸವನ್ನು, ಅಂದರೆ ಆ ದಾನದ ರೂಪದಲ್ಲಿ ಬಂದಂಥ ಹಾಲನ್ನು ಫೀಡ್ ಮಾಡುವಂಥ ಕೆಲಸವನ್ನು ಇಲ್ಲಿ ಮಾಡಲಾಗುತ್ತೆ. ಮತ್ತು ಇದು ಇನ್ನೊಂದು ವಿಶೇಷ ಅಂದರೆ ಇಲ್ಲಿ ಸಾಕಷ್ಟು, ಅಂದರೆ ಸಾವಿರಾರು ತಾಯಂದಿರು ಇಲ್ಲಿ ಎದೆಹಾಲು ಕೊಡ್ತಾ ಇದ್ದಾರೆ ಮತ್ತು ಸ್ಟೋರೇಜ್ ಮಾಡ್ತಾ ಇದ್ದಾರೆ. ಮತ್ತು ಗಮನಿಸಬೇಕಾದಂಥ ಅಂಶ ಏನಂದರೆ, ಸಾಮಾನ್ಯವಾಗಿ ಅವಧಿ ಪೂರ್ವ ಜನನ ಅಂತ ಹೇಳ್ತೀವಿ, ಅಂದರೆ 7 ತಿಂಗಳು 8 ತಿಂಗಳು ಬಹಳಷ್ಟು ಮಕ್ಕಳು ಅಂದರೆ ಸಾಮಾನ್ಯವಾಗಿ 9 ತಿಂಗಳಿಗೆ ಹೆರಿಗೆ ಆಗಬೇಕು. ಆದರೆ ಎಷ್ಟೋ ಮಕ್ಕಳು 7 ತಿಂಗಳಲ್ಲೇ ಹುಟ್ಟಿರ್ತವೆ, 7.5 ತಿಂಗಳು 8 ತಿಂಗಳಲ್ಲೂ ಸಹ ಜನಿಸಿರ್ತವೆ. ಇಂತಹ ಮಕ್ಕಳಿಗೆ, ಅಂದರೆ ಇಂತಹ ತಾಯಂದಿರು ಯಾರು ಅವಧಿ ಪೂರ್ವದಲ್ಲಿ ನವಜಾತ ಶಿಶು ಹುಟ್ಟಿರ್ತದೆ ಅಂತ ಆ ತಾಯಂದಿರಿಗೆ, ಆ ಮಕ್ಕಳ ತಾಯಂದಿರಿಗೆ ಏನಂದರೆ ಆ ಹಾಲು ಸರಿಯಾದ ರೀತಿ ಬರ್ತಾ ಇರಲ್ಲ, ಎದೆಹಾಲು. ಆ ಸಂದರ್ಭದಲ್ಲಿ ಅಂತಹ ಮಕ್ಕಳಿಗೆ ಅವ್ರಿಗೆ ಏನಂದರೆ ಸಾಕಷ್ಟು ಮುತುವರ್ಜಿ ವಹಿಸುವಂಥ ಅವಶ್ಯಕತೆ ಇರ್ತದೆ, ಮತ್ತು ಅಪೌಷ್ಟಿಕತೆಯಿಂದ ಬಳಲ್ತಾ ಇರ್ತವೆ. ಹಾಗಾಗಿ ಆ ಮಕ್ಕಳಿಗೆ ಅತ್ಯಂತ ಎದೆಹಾಲು ಅತ್ಯಂತ ಅವಶ್ಯಕತೆ ಇರುತ್ತೆ. ಆ ಕಾರಣಕ್ಕಾಗಿಯೇ ಅಂತಹ ಮಕ್ಕಳು ವಿಶೇಷವಾಗಿ ಅವಧಿ ಪೂರ್ವದಲ್ಲಿ ಹುಟ್ಟಿರುವಂತಹ ಮಕ್ಕಳಿಗಾಗಿಯೇ ಈ ಎದೆಹಾಲು ಬ್ಯಾಂಕ್ ಇದೆ, ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗ್ತಾಯಿದೆ ಅಂತ ಹೇಳ್ಬೋದು. ಸಾಕಷ್ಟು ಇದುವರೆಗೆ 2750 ಮಕ್ಕಳಿಗೆ 2 ವರ್ಷದಲ್ಲಿ 50ಕ್ಕೂ ಹೆಚ್ಚು ಮಕ್ಕಳಿಗೆ ಈ ಎದೆಹಾಲು ಬ್ಯಾಂಕ್ನಿಂದ ಹಾಲನ್ನ ಇದನ್ನು ಧಾರೆ ಎರೆಯಲಾಗಿದೆ. ಆ ಆ ರೀತಿಯ ಯಾಕಂದರೆ ಈಗ ಹಾಲಿನ ಕೊರತೆ ಎದುರಾದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಆ ಪೌಡ್ರು ಹಾಲಿನ ಪೌಡ್ರ್ ಪಾಕೆಟ್ನಲ್ಲಿ ಬಂದಂತಹ ಹಾಲಿನ ಪೌಡ್ರಿಂದ ಮಾಡಿದಂತಹ ಹಾಲನ್ನು ಕುಡಿಸೋದು ನೋಡ್ತೇವೆ. ಜೊತೆಗೆ ಆಕಳ ಹಾಲು ಇರ್ಬೋದು, ಈ ರೀತಿಯ ಎಲ್ಲಿ ಅಂದರೆ ಆ ರೀತಿಯ ಹಾಲನ್ನ ನಾವು ಕೊಡೋದನ್ನು ನೋಡಿರ್ತೀವಿ. ಆದರೆ ಎಮ್ಮೆ ಹಾಲು ಕುಡಿಸಿದ್ರೆ ತೊಂದರೆ ಆಗ್ತದೆ, ಆ ಬುದ್ಧಿಮಟ್ಟ ಅಷ್ಟರ ಮಟ್ಟಿಗೆ ಬೆಳೆಯಲ್ಲ ಅನ್ನೋ ಒಂದು ಮಾತಿದೆ. ಆದರೆ ಈ ಪೌಡರ್ ಹಾಲು ಕೊಡೋದ್ರಿಂದಾಗಿ ಸಾಕಷ್ಟು ಸಮಸ್ಯೆಗಳನ್ನೂ ಸಹ ಎದುರಿಸುವಂಥ, ಆರೋಗ್ಯದ ಮೇಲೆ ಪರಿಣಾಮ ಆಗ್ತದೆ ಅನ್ನೋ ಮಾತನ್ನು ಸಹ ಇದೆ. ಅಂದರೆ ಯಾಕೆ ಡೈಜೆಷನ್ ಆಗಬೇಕು ಆ ಮಕ್ಕಳಿಗೆ. ಹಾಗಾಗಿಯೇ ಈ ಮಕ್ಕಳಿಗೆ ಡೈಜೆಷನ್ ಆಗೋ ದೃಷ್ಟಿಯಿಂದ ಮತ್ತು ಇತ್ಯಾದಿಗಳ ದೃಷ್ಟಿಯಿಂದ ನೋಡಿದಂಥ ಸಂದರ್ಭದಲ್ಲಿ ತಾಯಿಯ ಹಾಲಕ್ಕಿಂತ ಶ್ರೇಷ್ಠವಾದಂಥ ಹಾಲು ಯಾವುದೂ ಇಲ್ಲ ಅನ್ನೋ ಮಾತಿದೆ. ಆ ಕಾರಣಕ್ಕಾಗಿಯೇ
ಇಲ್ಲಿನ ಒಂದು ಏನು ಕಿಮ್ಸ್ ಆಡಳಿತ ಮಂಡಳಿ ಮತ್ತು ವೈದ್ಯರು ಏನಂದರೆ ರೋಟರಿ ಸಂಸ್ಥೆಯ ಸಹಯೋಗದೊಂದಿಗೆ ಈ ಒಂದು ಜೀವಾಮೃತ ಎದೆಹಾಲು ಬ್ಯಾಂಕ್ನ ಸ್ಥಾಪನೆ ಮಾಡಿದ್ದಾರೆ. ಇದಕ್ಕೆ ಏನು ತಾಯಂದಿರು ಸಹ ವ್ಯಾಪಕ ರೀತಿಯಲ್ಲಿ ಬೆಂಬಲ ಕೊಡ್ತಾ ಇದ್ದಾರೆ. ಯಾಕಂದರೆ ನೀವೇನು ಕೆಲಸ ಮಾಡಿದ್ರು ಸಹ ಅದಕ್ಕೆ ಸಂಬಂಧಪಟ್ಟವ್ರು ಸಪೋರ್ಟ್ ಮಾಡಿದ್ರೆ ಮಾತ್ರ ಖಂಡಿತ ಅದು ಸಕ್ಸಸ್ ಆಗ್ತದೆ. ಆ ನಿಟ್ಟಿನಲ್ಲಿ ತಾಯಂದಿರ ಒಂದು ತಾಯಂದಿರ ಒಂದು ಏನು ಸಹಕಾರದಿಂದಾಗಿಯೇ ಇದು ಒಂದು ಸಕ್ಸಸ್ಫುಲ್ಲಾಗಿ ಮುಂದುವರಿತಾ ಇದೆ. ಜೊತೆಗೆ ಇಲ್ಲಿ ಏನು ಇಲ್ಲಿವರೆಗೂ 2750 ಮಕ್ಕಳಿಗೆ ಇಲ್ಲಿ ಏನು 50ಕ್ಕೂ ಹೆಚ್ಚು ಮಕ್ಕಳಿಗೆ ಇಲ್ಲಿ ಫೀಡ್ ಮಾಡಲಾಗಿದೆ. ಜೊತೆಗೆ 9000ಕ್ಕೂ ಹೆಚ್ಚು ಮಕ್ಕಳಿಗೆ ಏನು ಹಾಲು ಕೊಡುವಷ್ಟು ಸ್ಟಾಕ್ನ ಇಲ್ಲಿ ಇಟ್ಕೊಳ್ಳಲಾಗಿದೆ. ಅಂದರೆ ಅಷ್ಟರ ಮಟ್ಟಿಗೆ ಇಲ್ಲಿ ಒಂದು ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಮತ್ತು ಇಲ್ಲಿ ಏನು ಪ್ರಸೂತಿ ಮತ್ತು ಮಕ್ಕಳ ಒಂದು ವಿಭಾಗ ಏನಿದೆ ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಏನು ಸಪ್ರೇಟಾಗಿ ವಾರ್ಡ್ ಸ್ಥಾಪನೆ ಮಾಡಲಾಗಿದೆ. ಆ ಒಂದು ವಾರ್ಡ್ನಲ್ಲಿ ಆ ಒಂದು ಕಟ್ಟಡದಲ್ಲಿ ಇದನ್ನು ಜೀವಾಮೃತ ಬ್ಯಾಂಕನ್ನು ಸಹ ಸ್ಥಾಪನೆ ಮಾಡಲಾಗಿದೆ. ಅಲ್ಲಿನೇ ಆ ಒಂದು ಏನು ತಾಯಂದಿರು ಎದೆ ಹಾಲು ಕೊಡ್ತಾರೆ, ದಾನ ಮಾಡ್ತಾರೆ. ಅಲ್ಲಿನೇ ಒಂದು ಮಕ್ಕಳಿಗೆ ಫೀಡ್ ಮಾಡುವಂಥ ಕೆಲಸ ನಡೆಯುತ್ತೆ. ಹಾಗಾಗಿ ಇದು ಒಂದು ರೀತಿಯಲ್ಲಿ ರಾಜ್ಯದಲ್ಲಿಯೇ ಒಂದು ಪ್ರಥಮ ಪ್ರಯತ್ನ ಮತ್ತು ಅದಕ್ಕೆ ತಾಯಂದಿರು ಸಹ ಸಾಕಷ್ಟು ಬೆಂಬಲ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಮಾತನ್ನು ಕಿಮ್ಸ್ ಏನು ನಿರ್ದೇಶಕರಾದಂತಹ ಡಾಕ್ಟರ್ ಈಶ್ವರ್ ಹೊಸಮನಿ ಇರ್ಬೋದು ಮತ್ತು ಕಿಮ್ಸ್ ವೈದ್ಯಕೀಯ ಅಧೀಕ್ಷಕರಾದಂತಹ ಏನು ಡಾಕ್ಟರ್ ಈಶ್ವರ್ ಹಸ್ಬಿ ಅವರು ಇರ್ಬೋದು ಮತ್ತು ಮಕ್ಕಳ ವಿಭಾಗದ ಮುಖ್ಯಸ್ಥರು ಮತ್ತು ಏನು ಜೀವಾಮೃತ ಬ್ಯಾಂಕ್ನ ಇನ್ಚಾರ್ಜು ಎಲ್ಲರೂ ಸಹ ಒಂದು ತಾಯಂದಿರ ಒಂದು ಕೊಡುಗೆಯನ್ನು ಸ್ಮರಿಸ್ತಾ ಇದ್ದಾರೆ ಮತ್ತು ಅವರ ಒಂದು ಬೆಂಬಲಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. 1924ರಲ್ಲಿ ಜೀವಾಮೃತ ಹಾಲಿನ ಕೇಂದ್ರ ಅಂತಿಕೊಂಡು ಮಿಲ್ಕ್ ಬ್ಯಾಂಕ್ ಅಂತ ನಾವು ಕಿಮ್ಸ್ನಲ್ಲಿ ಮದರ್ ಮತ್ತು ಚೈಲ್ಡ್ ಡಿಪಾರ್ಟ್ಮೆಂಟಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದು. ಅದಕ್ಕೂ ಸರ್ಕಾರದ ಸಹಯೋಗ ಮತ್ತು ರೋಟರಿ ಸಹಯೋಗದೊಂದಿಗೆ ಆ ಮಿಲ್ಕ್ ಬ್ಯಾಂಕನ್ನು ನಾವು ಸ್ಥಾಪನೆ ಮಾಡಿದ್ವಿ. ಅದರ ಉದ್ದೇಶ ಏನಂತಂತಂದರೆ ಎದೆ ಹಾಲಿನಿಂದ ವಂಚಿತರಾಗಿರ್ತಕ್ಕಂಥ ಮಕ್ಕಳಿಗೆ, ನವಜಾತ ಶಿಶುಗಳಿಗೆ ತಾಯಿ ಹಾಲನ್ನೇ ಕೊಡೋದ್ರ ಮೂಲಕ, ಈಗ ನಮ್ಮಲ್ಲಿ ಡೆಲಿವರಿ ಆಗಿರ್ತಕ್ಕಂಥ ತಾಯಂದಿರು ಆಧುನಿಕ ವಿಜ್ಞಾನದ ಮುಖಾಂತರ ಮಿಲ್ಕ್ ಪಂಪ್ ಮೂಲಕ ತಮ್ಮ ಎದೆ ಹಾಲನ್ನು ಶೇಖರಿಸಿ ಅದನ್ನು ನಾವು ಬ್ಯಾಂಕಲ್ಲಿ ಅಂದರೆ ಪಾಶ್ಚರೈಸ್ ಮಾಡಿ ಬ್ಯಾಂಕ್ನಲ್ಲಿ ಇಟ್ಟು ಶೇಖರಣೆ ಮಾಡ್ತೀವಿ. ಹೀಗಾಗಿ ಶೇಖರಣೆ ಇಟ್ಟಿರ್ತಕ್ಕಂಥ ಹಾಲು ತಾಯಿ ಹಾಲು ವಂಚಿತವಾಗಿರ್ತಕ್ಕಂಥ ನವಜಾತ ಶಿಶುಗಳಿಗೆ ನಾವು ಫೀಡ್ ಮಾಡ್ಬೋದು. ಸ್ಪೂನ್ ಫೀಡ್ ಆದರೂ ಮಾಡ್ಬೋದು, ರೈಸ್ ಥ್ರೂನು ಫೀಡ್ ಮಾಡ್ಬೋದು. ಮತ್ತು ಸಿಕ್ಕ ನೇನೋಟಲ್ ಬೇಬೀಸ್ ಇರ್ತಾವೆ ನೋಡು, ಅದಕ್ಕೂ ಕೂಡ ಎದೆ ಹಾಲೇ ಶ್ರೇಷ್ಠ. ಆ ಮಗುವಿನ ತಾಯಿಯಲ್ಲಿ ಹಾಲು ಇರದೇ ಇದ್ದರೆ ಈ ಕೊಟ್ಟಿರ್ತಕ್ಕಂಥ ದಾನೆಗಳಿಂದ ಸಂಗ್ರಹ ಮಾಡಿ ಹಾಲನ್ನು ಕೊಡೋ ವ್ಯವಸ್ಥೆ ನಾವು ಮಾಡಿದ್ದೀವಿ. ಇಲ್ಲಿವರೆಗೂ ಸುಮಾರು 7000ಕ್ಕಿಂತ 500 ಹೆಚ್ಚು ತಾಯಂದಿರು ತಮ್ಮ ಹಾಲನ್ನು ದಾನ ಮಾಡೋ ಮೂಲಕ ಒಂದು ಶ್ರೇಷ್ಠತೆಯನ್ನು ಮೆರೆದಿದ್ದಾರೆ. ಅದರಿಂದ ಸುಮಾರು 1600 ನವಜಾತ ಶಿಶುಗಳಿಗೆ ಪ್ರಯೋಜನ ಆಗಿದೆ. ಇಲ್ಲಿವರೆಗೂ 1500ಕ್ಕಿಂತ ಹೆಚ್ಚಿನ ಲೀಟರ್ಗಳ ಹಾಲು ಕೂಡ ನಮ್ಮಲ್ಲಿ ಸಂಗ್ರಹಣೆ ಆಗಿದೆ. ದಿನದಿಂದ ದಿನಕ್ಕೆ ಸ್ವಪ್ರೇರಣೆಯಿಂದ ಹಾಲನ್ನು ಕೊಡ್ತಕ್ಕಂಥ ತಾಯಂದಿರ ಸಂಖ್ಯೆಗಳು ಕೂಡ ಜಾಸ್ತಿ ಆಗ್ತದೆ. ನಾವು ಯಾಕಂದರೆ ಯಾರಿಗೂ ನಾವು ಫೋರ್ಸ್ ಮಾಡ್ತಾ ಇಲ್ಲ. ದೇರ್ ಆರ್ ಕೌನ್ಸಿಲರ್ಸ್ ಆರ್ ದೇರ್ ಇನ್ ಅವರ್ ಡಿಪಾರ್ಟ್ಮೆಂಟು. ಅವ್ರು ತಾಯಂದಿರಿಗೆ ಅತ್ಯುತ್ತಮ ರೀತಿಯಲ್ಲಿ ಕೌನ್ಸಿಲಿಂಗ್ ಮಾಡ್ತಾರೆ. ಸ್ವ ಇಚ್ಛೆಯಿಂದ ಅವ್ರು ಬಂದು ಹಾಲನ್ನು ದಾನ ಮಾಡ್ತಾರೆ. ಮತ್ತು ಅಷ್ಟೇ ಅಲ್ಲ, ನಮ್ಮಲ್ಲಿಯೇ ಡೆಲಿವರಿ ಆಗಿರ್ತಂಥ ತಾಯಂದಿರಿಗೆ ಮಾತ್ರ ನಾವು ಇದು ಪ್ರಯೋಜನವನ್ನು ನಾವು ಕೊಡ್ತಾ ಇದ್ದೀವಿ. ಇಲ್ಲಿ ಮಿಲ್ಕ್ ಬ್ಯಾಂಕ್ ಅಂತ ಪ್ರಾರಂಭಿಸಲಾಗಿದೆ. 2 ವರ್ಷದಿಂದ ಅದನ್ನು ಪ್ರಾರಂಭಿಸಲಾಯಿತು. ರೋಟರಿ ಕ್ಲಬ್ನ ಸಹಯೋಗದೊಂದಿಗೆ ಅವರು ಒಂದಿಷ್ಟು ಮಷಿನರಿ ಕೊಟ್ಟಿದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ನಮ್ಮದೇ ಇದೆ. ಅದಕ್ಕೆ ಮೋಟಿವೇಶನ್ ಬೇಕು. ತಾಯಂದ್ರಿಗೆ ಮೋಟಿವೇಶನ್ನು, ಕೌನ್ಸಿಲಿಂಗು ಎಲ್ಲ ಮಾಡ್ತಾರೆ. ಮೊದಲು 2 ವರ್ಷದಿಂದ ಸ್ಟಾರ್ಟ್ ಮಾಡಿದಾಗ ಅಷ್ಟು ಬರ್ತಾ ಇರಲಿಲ್ಲ. ಬಟ್ ಈಗ ಜಾಸ್ತಿ ಆಗಿದೆ. ತಾಯಿಯರು ಸ್ವ ಇಚ್ಛೆಯಿಂದ ಹಾಲನ್ನು ಕೊಡ್ತಾಯಿದ್ದಾರೆ. ಇಲ್ಲಿವರೆಗೂ ಅಂದರೆ 2 ವರ್ಷದಲ್ಲಿ ಸುಮಾರು 7000ಕ್ಕಿಂತ ಹೆಚ್ಚು ತಾಯಂದಿರು ಹಾಲನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಮಷಿನ್ ಇವು ಎಷ್ಟು ಚೆನ್ನಾಗಿದೆ ಅಂದರೆ ಮಗುನೇ ಹಾಲು ಕುಡ್ದಂತೆ ಅವರಿಗೆ ಭಾಸ ಆಗುತ್ತೆ. ಇದರಿಂದ ಅವರು ಸಂತೋಷದಿಂದ ಸ್ವ ಇಚ್ಛೆಯಿಂದ ಆಗಾಗ ಬಂದು ಇಲ್ಲಿ ಹಾಸ್ಪಿಟ್ಲಲ್ಲಿ ಇರೋವರೆಗೂ ಅವರೇ ಹಾಲನ್ನು ದಾನ ಮಾಡಿ ಹೋಗ್ತಾರೆ. ನಮ್ಮದು ಕಿಮ್ಸ್ನಲ್ಲಿ ಈ ಮದರ್ಸ್ ಡೋನರ್ಸ್ ಮಿಲ್ಕ್ ಬ್ಯಾಂಕ್ ಸ್ಟಾರ್ಟ್ ಆಗಿ 2 ವರ್ಷ ಆಯಿತು. ಏಪ್ರಿಲ್ 12, 2024ರಲ್ಲಿ ರೋಟ್ರಿ ಮಿಡ್ ಟೌನ್ ಅವರ ಸಹಯೋಗದಿಂದ ಕಿಮ್ಸ್ ಆಸ್ಪತ್ರೆಯಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದ್ವಿ. ಈಗ ನಮಗೆ 2 ವರ್ಷ ಮುಗಿದು 2 ವರ್ಷದಲ್ಲಿ ನಮಗೆ ಉತ್ತಮ ರೆಸ್ಪಾನ್ಸ್ ಬಂದಿದೆ. ಏನಂದರೆ ಮೊದಲು ತಾಯಂದಿರು ಭಾಳಷ್ಟು ಮಂದಿ ಕೊಡಲಿಕ್ಕೆ ಹಿಂಜರಿತಾ ಇದ್ದರು. ಈಗ ಡೈಲಿ ಆನ್ ಎನ್ ಎವರೇಜ್ 50ರಿಂದ 60 ತಾಯಂದಿರು ಡೈಲಿ ಬಂದು ಹಾಲನ್ನು ಕೊಡ್ತಾ ಇದ್ದಾರೆ ದಾನವಾಗಿ. ಮೊದಲು ಅಂತೂ ಬರೀ 10-12 ಮಂದಿ, ಅದು ಹೊರದುಂಬಿಸಿದಾಗ ಮಾತ್ರ ಬರ್ತಾಯಿದ್ರು. ಈಗ ತಾವಾಗೇ ಸ್ವತಃ ಜಸ್ಟ್ ಬಂದು ಬೇರೆ ಮಕ್ಕಳಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ತಮ್ಮ ಮಕ್ಕಳಿಗೆ ಅಲ್ಲದೆ ಬೇರೆ ಮಕ್ಕಳಿಗೂ ಉಪಯೋಗ ಆಗಲಿ ಅಂತ ಆ ಉದ್ದೇಶದಿಂದ ತಾಯಂದಿರು ಬಂದು ಈಗ ಎದೆ ಹಾಲು ಕೊಡ್ತಾ ಇದ್ದಾರೆ. ಸುಮಾರಾಗಿ ನಮಗೀಗ 1590 ಲೀಟರ್ಸ್ದಷ್ಟು ಹಾಲನ್ನು ಎಲ್ಲ ತಾಯಂದಿರು ಕೊಟ್ಟಿದ್ದಾರೆ.
ಸೊ ಹೆಚ್ಚು ಕಡಿಮೆ ನಮಗೆ ಇದರಿಂದ 2700 ಮಕ್ಕಳಿಗೆ ಇದರ ಲಾಭ ಮುಟ್ಟೈತಿ. ಅದರಲ್ಲೂ ಮೋರ್ ದ್ಯಾನ್ 1500 ನಾವು ಏನು ಈ ಪ್ರೀ ಮೆಚೂರ್ ಅಂತೇವೆ, ಅಂದರೆ ಅವಧಿಗಿಂತ ಮೊದಲು ಮಗದ ಮಕ್ಕಳು ಅಂದರೆ ಮೊದಲೇ ಬಂದಿರ್ತಾರೆ, ಅವರಿಗೆ ಈ ಹಾಲಿನ ಅವಶ್ಯಕತೆ ಜಾಸ್ತಿ ಇರ್ತದೆ. ಯಾಕಂದರೆ ಆ ತಾಯಂದರಿಗೆ ಹಾಲು ಬರೋದು ಕಡಿಮೆ ಇರ್ತೈತಿ ಬಿಕಾಸ್ ಆಫ್ ಬೇರೆ ಬೇರೆ ಕಾರಣಗಳಿಂದ, ಅವರ ಎಂಗ್ಸೈಟಿ ಅಥವಾ ಏನೋ ಒಂದು ಕಾರಣದಿಂದ ಬರ್ತಾರಲ್ಲ, ಆ ಟೈಮ್ನಲ್ಲಿ ನಾವು ಮೊದಲು ಪೌಡ್ರ್ ಹಾಲನ್ನು ಯೂಸ್ ಮಾಡ್ತಿದ್ವಿ. ಅದರಿಂದ ಭಾಳಷ್ಟು ಮಕ್ಕಳಿಗೆ ಭಾಳ ಪ್ರಾಬ್ಲಮ್ ಆಗ್ತಾಯಿತ್ತು. ಒಂದು ಇನ್ಫೆಕ್ಷನ್ನು, ಇನ್ನೊಂದು ಹೊಟ್ಟೆಯಿಂದ ಪ್ರಾಬ್ಲಮ್ ಆಗೋದು ಅದೆಲ್ಲ ಆಗ್ತಾಯಿತ್ತು. ಈಗ ತಾಯಿ ಹಾಲನ್ನೇ ನಾವು ಸಂಸ್ಕರಣದಿಂದಾಗಿ ಯೂಸ್ ಮಾಡ್ತಾ ಇರೋದ್ರಿಂದ ಆ ಎಲ್ಲ ಪ್ರಾಬ್ಲಮ್ಗಳು ಭಾಳಷ್ಟು ಕಡಿಮೆ ಆಗಿದ್ದಾವೆ. ಆನಂತರ ಇನ್ನೂ ಹೆಚ್ಚು ಅಂತಂದರೆ ಆ ಮಕ್ಕಳು ಲಘುನ ಗುಣಮುಖ ಆಗ್ತಾ ಇದ್ದಾರೆ. ಅದೊಂದು ಬೆನಿಫಿಟ್ ಆಗಿದೆ. ಎಲ್ಲರಿಗೂ ಗೊತ್ತಿರಂಗೆ ತಾಯಿ ಹಾಲು ಸರ್ವಶ್ರೇಷ್ಠ. ಈಗ ಒಂದು ಆಕಳು ತನ್ನ ಕರುಗೆ ಹೆಂಗೆ ಹಾಲು ಕುಡಿಸ್ತೈತಿ ಹಂಗೆ ತಾಯಿ ಹಾಲೇ ತನ್ನ ಮಗುಗೆ ಹೋಗಬೇಕು. ಮೊದಲೆಲ್ಲ ಇದು ಫಾರ್ಮುಲಾ ಪೌಡ್ರ್ ಹಾಲು ಓಕೆ, ಇಲ್ಲಾಂದ್ರೆ ಆಕಳ ಹಾಲು ಎಲ್ಲ ಕುಡಿಸ್ತಿದ್ರು. ಆದ್ದರಿಂದ ಮಕ್ಕಳಿಗೆಲ್ಲ ಕರಳಲ್ಲಿ ಇನ್ಫೆಕ್ಷನ್ ಆಗೋದು, ಮಕ್ಕಳ ಬೆಳವಣಿಗೆ ಎಲ್ಲ ಸರಿಯಾಗಲ್ಲ. ಈಗ ತಾತ್ಕಾಲಿಕವಾಗಿ ಫಾರ್ಮುಲಾ ಪೌಡರ್ ಎಲ್ಲ ಯೂಸ್ ಮಾಡ್ತಾರೆ ಹೊರತು ಬೆಳೀತಾ ಬೆಳೀತಾ ಮಗುಗೆ ರೆಸ್ಪಿರೇಟ್ರಿ ಪ್ರಾಬ್ಲಮ್ಸ್ ಅಂದರೆ ಆಸ್ತಮಾ ಬರೋದು, ವೇಟಲ್ಲಿ ಪ್ರಾಬ್ಲಮ್ಸ್ ಆಗೋದು ಮತ್ತು ಇನ್ನಿತರ ಪ್ರಾಬ್ಲಮ್ಸ್ ಆಗೋದು ಇರ್ತಿತ್ತು. ಸೊ ಅದರಿಂದ ನಾವು ರೋಟ್ರಿ ಕ್ಲಬ್ ಆಫ್ ಹುಬ್ಳಿ ಮಿಡ್ ಟೌನ್ ಅವ್ರ ಸಹಾಯದಿಂದ ಇಲ್ಲಿ ನಮ್ಮ ಕಿಮ್ಸಲ್ಲಿ ಈಗ 2 ವರ್ಷ ಆಯಿತು ಜೀವಾಮೃತ ತಾಯಿ ಹಾಲು ಭಂಡಾರ ಅಂತ ಸ್ಟಾರ್ಟ್ ಮಾಡೀವಿ. ಸೊ ಇಲ್ಲಿವರೆಗೂ ನಮಗೊಂದು 7500 ತಾಯಂದಿರು ಬಂದು ತಾವೇ ಸ್ವಇಚ್ಛೆಯಿಂದ ಇಲ್ಲಿ ತಮ್ಮ ಹಾಲನ್ನು ದಾನ ಮಾಡಿದ್ದಾರೆ. ಸೊ ಅದರಿಂದ ಒಂದು 2500 ಮಕ್ಳಿಗೆ ಬೆನಿಫಿಟ್ ಆಗ್ಯದ. ಅದರಲ್ಲೂ ಒಂದು 1500 ಮಕ್ಕಳು ಪ್ರೀಟರ್ಮ್ ಅಂದರೆ ಅವಧಿ ಪೂರ್ಣ ಅಂದರೆ ದಿನ 9 ತಿಂಗಳಿಗೂ ಮೊದಲು ಹುಟ್ಟಿರೋ ಮಕ್ಕಳು. ಸೊ ಅದು ನಾವೇನು ನೋಟಿಸ್ ಮಾಡಿರೋದು ಈ 2 ವರ್ಷದಲ್ಲಿ ಅಂದ್ರೆ ಮೊದಲು ಅದೆಲ್ಲ ಮಕ್ಳಿಗೆ ಏನು ಇನ್ಫೆಕ್ಷನ್ ಆಗ್ತಿತ್ತು ಅದೆಲ್ಲ ಕ್ರಮೇಣವಾಗಿ ಕಮ್ಮಿ ಆಗ್ಯದ. ಮತ್ತು ಮೊದಲು ಒಂದು ಪ್ರೀಟರ್ಮ್ ಮಕ್ಕಳು ಯೂಶಲಿ ನಮ್ಮ ಹಾಸ್ಪಿಟಲ್ದಾಗ 20 ದಿನ 30 ದಿನ ಎಲ್ಲ ಬರೀ ಈ ವೇಟ್ ಗೇನ್ಗೋಸ್ಕರ ಇರ್ತಿದ್ರು. ಸೊ ಈಗ ನೋಡಿರೋದೇನಂದ್ರೆ ಅದನ್ನೂ ಕಡಿಮೆ ಆಗ್ತಿದೆ. ಸೊ ಬೇಗ ಡಿಸ್ಚಾರ್ಜು ಮಾಡ್ತಿದ್ದೀವಿ ಮತ್ತು ಗುಣಮುಖರಾಗಿ ಹೋಗ್ತಿದ್ದಾರೆ. ಫಾಲೋಅಪ್ಗೆ ಬಂದಾಗೂ ಅವ್ರದ್ದು ವೇಟ್ ಗೇನು ಬೆಳವಣಿಗೆ ಎಲ್ಲ ಒಳ್ಳೆಯದಾಗಿದೆ ರೀ. ಮತ್ತು ಇದೆಲ್ಲ ನಾವು ಮಾಡ್ತಿರೋದೇನಂದ್ರೆ ತಾಯಂದಿರು ತಾವೇ ಬಂದು ಹಾಲನ್ನು ಡೊನೇಟ್ ಮಾಡೋದ್ರಿಂದ, ಸೊ ಅವ್ರು ಮಾಡ್ತಿರೋದ್ರಿಂದ ಅವ್ರಿಗೂ ಹೆಲ್ಪ್ ಆಗ್ತಿದೆ ಮತ್ತು ಅವ್ರ ಮಕ್ಕಳಿಗೂ ಹೆಲ್ಪ್ ಆಗ್ತಿದೆ. ಸೊ ನಮ್ದೇನಂದ್ರೆ ಇನ್ನೂ ಇಷ್ಟು ಜಾಸ್ತಿ ತಾಯಂದಿರು ಬಂದು ಹಾಲು ಡೊನೇಟ್ ಮಾಡಿ ಆಮೇಲೆ ಇದೇ ಥರ ಎಲ್ಲ ಮಕ್ಕಳಿಗೂ ಬೆನಿಫಿಟ್ ಆಗಲಿ ಅಂಥೇಳಿ. ಇದು ಒಂದು ರೀತಿಯಲ್ಲಿ ಬೇರೆ ಬೇರೆ ಆಸ್ಪತ್ರೆಗೂ ಸಹ ಕಿಮ್ಸ್ನ ಕಾರ್ಯ ಮಾದರಿಯಾಗಿದೆ ಅಂತ ಹೇಳ್ಬೋದು. ಈ ರೀತಿಯ ಒಂದು ಮಕ್ಕಳ ಏನು ಅಪೌಷ್ಟಿಕತೆಯಿಂದ ಬಳಲುವಂತಹ, ಅದರಲ್ಲೂ ಅವಧಿ ಪೂರ್ವದಲ್ಲಿ ಜನಿಸಿದಂತಹ ಮಕ್ಕಳಿಗೆ ತಾಯಿಯೇ ಎದೆ ಹಾಲಿನಿಂದ ತೊಂದರೆಯನ್ನು ಅನುಭವಿಸ್ತಿರುವಂತಹ ಮಕ್ಕಳಿಗಾಗಿಯೇ ಈ ಒಂದು ರೀತಿಯಲ್ಲಿ ಜೀವಾಮೃತ ಕೊಡುವಂತಹ ಕೆಲಸವನ್ನು ಈ ಒಂದು ಬ್ಯಾಂಕ್ ಮಾಡ್ತಾ ಇದೆ. ಹಾಗಾಗಿ ಇಂತಹ ಬ್ಯಾಂಕ್ಗಳು ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಮತ್ತು ವೈದ್ಯಕೀಯ ಕಾಲೇಜುಗಳಲ್ಲಿ ಸ್ಥಾಪನೆ ಆಗಲಿ, ಮಕ್ಕಳಿಗೆ ಅವಶ್ಯಕತೆ ಇರುವಂತಹ ಮಕ್ಕಳಿಗೆ ಎದೆ ಹಾಲು ಸಿಗುವಂತಾಗಲಿ ಅನ್ನೋ ಒಂದು ಮಾತನ್ನು ಜನತೆಯೂ ಸಹ ಹೇಳ್ತಾ ಇದೆ. ಶಿವರಾಮ ಸೊನ್ನೆ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.